ಮಡಿಕೇರಿಯ ಸ್ಟೋನ್ ಹಿಲ್ ಬಳಿ ಕಾಡಿನ ಮಧ್ಯೆ ತಲೆ ಎತ್ತಿದ್ದ ಅಕ್ರಮ ಮನೆಯೊಂದನ್ನು ತಾಲೂಕು ಆಡಳಿತ ಗುರುವಾರ ತೆರವುಗೊಳಿಸಿದೆ. ಕಂದಾಯ ಅಧಿಕಾರಿಗಳು ಪೊಲೀಸರ ಸಮಕ್ಷಮ ಮನೆಯ ಛಾವಣಿ, ಗೋಡೆ ಹಾಗೂ ಇನ್ನಿತರ ನಿರ್ಮಾಣಗಳನ್ನು ತೆರವುಗೊಳಿಸಿದರು. ಜ್ಯೋತಿನಗರದ ಈ ಕುರುಚಲು ಕಾಡು ಕಂದಾಯ ಇಲಾಖೆಗೆ ಸೇರಿದ್ದು, ಈ ಹಿಂದೆಯೂ ಅತಿಕ್ರಮಣಗೊಂಡಿತ್ತು. ಕೆಲವು ತಿಂಗಳ ಹಿಂದೆ ನಳಿನಿ ಎಂಬವರು ಕಾಡಿನ ಮಧ್ಯೆ ಮನೆ ನಿರ್ಮಿಸಿದ್ದರು. ಸ್ಥಳೀಯರ ದೂರಿನ ಹಿನ್ನೆಲೆಯಲ್ಲಿ ಚಿತ್ತಾರ ಸ್ಥಳಕ್ಕೆ ತೆರಳಿ ಅಧಿಕಾರಿಗಳನ್ನು ಕರೆಸಿ ವರದಿ ಮಾಡಿತ್ತು. ವರದಿಯ ಫಲಶ್ರುತಿ ಎಂಬಂತೆ ಇದೀಗ ಮನೆ ತೆರವುಗೊಂಡಿದೆ. ಕಂದಾಯ ಪರಿವೀಕ್ಷಕ ಚಂದ್ರಶೇಖರ್ ಮತ್ತು ಸಿಬ್ಬಂದಿಗಳು ಮನೆಯನ್ನ ನೆಲಸಮ ಮಾಡಿ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಕರ್ಣಗಿರಿ ಗ್ರಾಮ ಸರ್ ನಂಬರ್ 460/1ರಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋ ಬಗ್ಗೆ ದೂರು ಬಂದ ಮೇಲೆ ಈ ಹಿಂದೆ ಬಂದ ವರದಿ ಮಾಡಿದ್ವಿ. ಅದಂತೆ ಮನೆ ತಹಶೀಲ್ದಾರ್ ಈ ದಿನ ಇದನ್ನ ತೆರವುಗೊಳಿಸಲಿಕ್ಕೆ ಆದೇಶ ಮಾಡಿದ್ದಾರೆ. ಹಾಗಾಗಿ ಈ ದಿನ ತೆರವು ಕಾರ್ಯವನ್ನು ಕೈಗೊಳ್ತಾ ಇದ್ದೀವಿ. ಹಾಗೂ ನಮ್ಮ ತೆರವು ಕಾರ್ಯಕ್ಕಾಗಿ ಪೊಲೀಸ್ ಸಿಬ್ಬಂದಿಯವರ ಸಹಕಾರ ಪಡ್ಕೊಂಡು ಇವತ್ತು ತೆರವುಗೊಳಿಸ್ತಾ ಇದ್ದೀವಿ. ಇಲ್ಲಿ ಇದ್ರು, ನಾವು ಬಂದಾಗ ಒಳಗಡೆ ಇದ್ರು, ಅವ್ರಿಗೆ ಹೊರಗಡೆ ಕಳಿಸಿ ಅಲ್ಲಿ ಏನಿದೆ ಸಾಮಾನೆಲ್ಲ ತೆಗೆಸಿ ನಂತರ ಈ ಕಟ್ಟಡ ಕಾಮಗಾರಿ ಏನಿದೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಸಾಮಗ್ರಿ ನಾವು ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಈ ವೇಳೆ ನಗರಸಭಾ ಸಿಬ್ಬಂದಿಗಳಾದ ಸೋಮಶೇಖರ್ ಮತ್ತು ಸತ್ಯನಾರಾಯಣ್ ಸಾಥ್ ನೀಡಿದ್ರು. ತಾವು ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಈವರೆಗೆ ಯಾವುದೇ ವಸತಿ ಸೌಲಭ್ಯ ಸಿಗದಿರೋದ್ರಿಂದ ಪೈಸಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದೆ ಎಂದು ಸ್ಥಳದಲ್ಲಿದ್ದ ನಳಿನಿ ತಮ್ಮ ನೋವು ತೋಡಿಕೊಂಡರು.